ಯೋಗಾಭ್ಯಾಸಕ್ಕೂ ಮುಂಚೆ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಯೋಗಕ್ಕೆ ವಿಶೇಷವಾದಂಥ ಗೌರವವನ್ನು, ಜೊತೆಗೆ ಯೋಗಾಭ್ಯಾಸಕ್ಕೆ ಪೂರ್ವ ತಯಾರಿಯಾಗಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಈ ಒಂದು ಪ್ರಾರ್ಥನೆ ಅತ್ಯಗತ್ಯ. ಇದೀಗ ಯೋಗದ ಪ್ರಾರ್ಥನೆ ನಮಸ್ಕಾರ ಸ್ಥಿತಿಯಲ್ಲಿ ಕೊಡಬೇಕು. ದೀರ್ಘ ಉಸಿರನ್ನು ತೆಗೆದುಕೊಳ್ತಾ 3 ಬಾರಿ ಓಂಕಾರದೊಂದಿಗೆ ಪ್ರಾರ್ಥನೆ ಆರಂಭ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ತಾಡಾಸನ ಸ್ಥಿತಿಗೆ ಹೋಗುವ ಮುಂಚೆ ಸಮಸ್ಥಿತಿಯಲ್ಲಿ ನಿಲ್ತೇವೆ. 2 ಕೈಗಳು ನೇರವಾಗಿರಬೇಕು, ಪಾದವನ್ನು ಕುಡಿಸಿರಬೇಕು, ಕತ್ತು ನೇರವಾಗಿರಬೇಕು. ನಂತರ ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ದೇಹದ ಮುಂಭಾಗದಲ್ಲಿ ಭುಜದ ಸಮಾಂತರಕ್ಕೆ ತಂದು ನಿಲ್ಲಿಸುತ್ತೇವೆ. ನಂತರ 2 ಹಸ್ತದ ಬೆರಳುಗಳನ್ನು ಕೂಡಿಸಿ ಬಂಧಿಸಿಕೊಳ್ಳುತ್ತೇವೆ. ನಂತರ ಮುಷ್ಟಿಯನ್ನು ಹೊರಭಾಗಕ್ಕೆ ಚಾಚುತ್ತೇವೆ. ಮತ್ತು ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಅದೇ ಸ್ಥಿತಿಯಿಂದ ಮೇಲಕ್ಕೆ ಎತ್ತುತ್ತೇವೆ. ನಂತರ ಆಸನದ ಅಂತಿಮ ಸ್ಥಿತಿಯಲ್ಲಿ ಹಿಮ್ಮಡದ ಭಾಗವನ್ನು ಮೇಲೆತ್ತಿ 2 ಕೈಗಳಿಂದ ದೇಹದ ಭಾರವನ್ನು ಬೆರಳುಗಳ ಮೇಲೆ ಸಮವಾಗಿಸಲು ಪ್ರಯತ್ನಿಸುತ್ತೇವೆ. 10 ರಿಂದ 30 ಸೆಕೆಂಡ್ಗಳ ಕಾಲ ಇದೇ ಸ್ಥಿತಿಯಲ್ಲಿದ್ದು ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಹಿಮ್ಮಡವನ್ನು ಕೆಳಗಿಳಿಸ್ತೇವೆ. ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ಕೆಳಗೆ ತೆಗೆದುಕೊಳ್ತಾ ಸಮಸ್ಥಿತಿಗೆ ಬಂದು ತಲುಪುತ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳು: ಈ ಆಸನದಿಂದ ದೇಹದಲ್ಲಿ ಸ್ಥಿರತೆ ಬರುತ್ತೆ, ಹಾಗೆ ಬೆನ್ನು ಮೂಳೆಯು ಬಲಿಷ್ಠಗೊಳ್ಳುವುದು, ನೈಜ ನಿಲುವನ್ನು ಹೊಂದುವಂತೆ ಮಾಡ್ತಕ್ಕಂಥದ್ದು ಈ ಒಂದು ತಾಡಾಸನ ಸ್ಥಿತಿಯಿಂದ. ಇದರ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ, ಸಂದು ನೋವುಗಳಿರುವವರು ಹಿಮ್ಮಡಗಳನ್ನು ಎತ್ತಬಾರದು, ಕಾಲುಗಳಲ್ಲಿನ ನರದ ಊತಗಳಿರುವವರು ಈ ಆಸನವನ್ನು ಮಾಡಕೂಡದು, ಹಾಗೆ ತಲೆ ಸುತ್ತು ಬರುವವರು ಕೂಡ ಈ ಆಸನವನ್ನು ಮಾಡಬಾರದು. ನಂತರ ವೃಕ್ಷಾಸನ, ದಿ ಟ್ರೀ ಪೋಸ್ಚರ್ ಅಂತ ಹೇಳ್ತೇವೆ. ಇಲ್ಲಿ ಮೊದಲು ತಾಡಾಸನ ಸ್ಥಿತಿಯಲ್ಲಿ ನಿಲ್ತೇವೆ. 2 ಪಾದಗಳಷ್ಟು ಕಾಲುಗಳ ಮಧ್ಯೆ ಅಂತರವಿರಲಿ. ದೃಷ್ಟಿ ಮುಂದೆ ನೇರವಾಗಿರಲಿ. ಉಸಿರನ್ನು ಬಿಡ್ತಾ ಬಲಗಾಲನ್ನು ಎತ್ತಿ ಹಿಡಿದು ಎಡತೊಡೆಯ ಮೂಲ ಭಾಗಕ್ಕೆ ಕಾಲಿನ ಬೆರಳುಗಳನ್ನು ಕೆಳಮುಖವಾಗಿಸಿ ತೊಡೆಗೆತ್ತಾಗಿಸಿ ಹಿಡಿಯಬೇಕು. ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಆಕಾಶದತ್ತ ಚಾಚಿ ಹಸ್ತಗಳೆರಡನ್ನು ನಮಸ್ಕಾರ ಮುದ್ರೆಯಲ್ಲಿ ಇರಿಸಬೇಕು. 10 ರಿಂದ
30 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟವನ್ನು ಮಾಡ್ತಾ ಆಸನದ ಅಂತಿಮ ಸ್ಥಿತಿಯಲ್ಲಿ ನಿಲ್ತೇವೆ. ಉಸಿರನ್ನು ಹೊರಗೆ ಹಾಕ್ತಾ ಮತ್ತೆ ಕೈಗಳನ್ನು ಕೆಳಗೆ ತರ್ತೇವೆ. ಮತ್ತೆ ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಇದೀಗ ದೇಹದ ಇನ್ನೊಂದು ಭಾಗಕ್ಕೆ ಅಭ್ಯಾಸ. ಮತ್ತೆ ಉಸಿರನ್ನು ಹೊರಹಾಕ್ತಾ ಎಡಗಾಲನ್ನು ಎತ್ತಿ ಹಿಡಿದು ಬಲ ತೊಡೆಯ ಮೂಲ ಭಾಗಕ್ಕೆ ಕಾಲಿನ ಬೆರಳುಗಳನ್ನು ಕೆಳಮುಖವಾಗಿಸಿ ತೊಡೆಗೆ ತಾಗಿಸಿ ಹಿಡಿಯಬೇಕು. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಆಕಾಶದತ್ತ ಚಾಚಿ ಹಸ್ತಗಳೆರಡನ್ನು ನಮಸ್ಕಾರ ಮುದ್ರೆಯಲ್ಲಿ ಇರಿಸಬೇಕು. ಮತ್ತು ಆಸನದ ಅಂತಿಮ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟವನ್ನು ಮಾಡ್ತೇವೆ. ಉಸಿರನ್ನು ಹೊರಹಾಕ್ತಾ ಕೈಗಳನ್ನು ಮತ್ತೆ ಕೆಳಗೆ ತರುತ್ತೇವೆ. ಆಸನದ ಆರಂಭಿಕ ಸ್ಥಿತಿಗೆ ಮತ್ತೆ ಬಂದು ತಲುಪುತ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳೆಂದರೆ ನರ ಮತ್ತು ಸ್ನಾಯುಗಳಲ್ಲಿ ಹೊಂದಾಣಿಕೆ ತಂದು ದೇಹದ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಕಾರ್ಯವನ್ನು ಮಾಡುತ್ತೆ. ಹಾಗೆ ದೇಹದ ಸಮಸ್ಥಿತಿ ಕಾಯ್ದುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹಾಗೆ ಜಾಗೃತ ಅಥವಾ ಎಚ್ಚರ ಮನಸ್ಥಿತಿಯನ್ನು ಹೊಂದಲಿಕ್ಕೂ ಕೂಡ ಈ ಆಸನದಿಂದ ಸಾಧ್ಯ. ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಹಾಗೆ ಸಹನಾ ಶಕ್ತಿಯನ್ನು ಮತ್ತಷ್ಟು ಉತ್ತೇಜಿಸಲು ಇದು ಸಹಕಾರಿಯಾಗಿರ್ತಕ್ಕಂಥದ್ದು. ಇದರ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಸಂದು ನೋವುಗಳಿದ್ದವರು ಈ ಆಸನವನ್ನು ಮಾಡಬಾರದು. ಹಾಗೆ ತಲೆ ಸುತ್ತು ಬರುವವರು ಈ ಆಸನದಿಂದ ದೂರವಿರಬೇಕು. ಇದೀಗ ಮುಂದಿನ ಆಸನ ಪಾದಹಸ್ತಾಸನ. ಎರಡೂ ಪಾದಗಳಷ್ಟು ಕಾಲುಗಳ ಮಧ್ಯೆ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹಸ್ತವನ್ನು ಮುಂದಕ್ಕೆ ಮಾಡುತ್ತೇವೆ. ಉದರ ಭಾಗದಿಂದ ದೇಹವನ್ನು ಮೇಲಕ್ಕೆ ಉತ್ಥಾನ ಮಾಡಬೇಕು. ಉಸಿರನ್ನು ಹೊರಹಾಕ್ತಾ ಎರಡೂ ಕೈಗಳನ್ನು ಮುಂದಕ್ಕೆ ಬಾಗಿಸುತ್ತಾ ಸೊಂಟವನ್ನು ಸಂಪೂರ್ಣ ಉದರ ಭಾಗದಿಂದ ದೇಹದ ಮುಂಭಾಗಕ್ಕೆ ಬಾಗಿಸಬೇಕು. ನಂತರ ಎರಡೂ ಹಸ್ತಗಳನ್ನು ಪಾದಗಳ ಪಕ್ಕ ನೆಲಕ್ಕೆ ತಾಗಿಸಬೇಕು ಅಥವಾ ಪಾದದ ಬುಡಕ್ಕೆ ಹಸ್ತಗಳನ್ನು ಇಡಬಹುದು. ಆಸನದ ಅಂತಿಮ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡ್ಗಳ ಕಾಲ ಅಂತಿಮ ಸ್ಥಿತಿಯಲ್ಲಿ ನಿಲ್ತೇವೆ. ಸಹಜ ಉಸಿರಾಟ ಇರಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಮರಳಿ ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಪಾದಹಸ್ತಾಸನದ ಪ್ರಯೋಜನಗಳೆಂದರೆ ಬೆನ್ನು ಮೂಳೆಯ ಮಣಿತವನ್ನು ಸರಿಯಾಗಿಸುತ್ತದೆ. ಹಾಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಋತುಚಕ್ರದ ಸಮಸ್ಯೆಯನ್ನು ನಿಯಂತ್ರಿಸುವಂಥ ಕಾರ್ಯವನ್ನು ಮಾಡುತ್ತೆ. ಇದರ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಹೃದಯ ರೋಗ ಮತ್ತು ಬೆನ್ನಿನ ಕಶೇರುಕಗಳನ್ನು ಆರೋಗ್ಯಯುತವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬೆನ್ನು ಮಣಿಯ ಬಿಲ್ಲೆಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಹಾಗೆ ಉದರ ಭಾಗದ ಊತ ಅಥವಾ ಸೋಂಕು ನಿವಾರಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಹರ್ನಿಯಾ, ಹುಣ್ಣು ಹಾಗೆ ದೃಷ್ಟಿದೋಷವನ್ನು ಮತ್ತು ಜೊತೆಗೆ ತಲೆ ಸುತ್ತು ಇರುವವರಿಗೆ ಇದು ನಿಷಿದ್ಧವಾಗಿರ್ತಕ್ಕಂಥದ್ದು. ಇದೀಗ ಮುಂದಿನದಾಗಿ ಅರ್ಧ ಚಕ್ರಾಸನ, ದಿ ಹಾಫ್ ವೀಲ್ ಪೋಸ್ಚರ್ ಅಂತ ಹೇಳ್ತೀವಿ. ಮೊದಲು ಆರಂಭಿಕವಾಗಿ ತಾಡಾಸನ ಸ್ಥಿತಿಯಲ್ಲಿ ನಿಲ್ತೇವೆ. ಎರಡೂ ಪಾದಗಳಷ್ಟು ಕಾಲುಗಳ ಮಧ್ಯೆ ಅಂತರವಿರಲಿ. ಎರಡೂ ಹಸ್ತುಗಳನ್ನು ಉದರ ಭಾಗ ಅಥವಾ ಸೊಂಟದ ಕೆಳಭಾಗಕ್ಕೆ ಆಧಾರವಾಗಿ ಹಿಡಿದು ನಿಲ್ಲಿಸಬೇಕು. ಮೊಣಕೈಗಳನ್ನು ದೇಹದ ಹಿಂಭಾಗದಲ್ಲಿ ಒಳಭಾಗಕ್ಕೆ ತಳ್ಳಲ್ಪಡಬೇಕು. ಹಾಗೆ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಬೇಕು. ನಂತರ ಉಸಿರನ್ನು ತೆಗೆದುಕೊಳ್ತಾ ದೇಹವನ್ನು ಸೊಂಟ ಭಾಗದಿಂದ ಹಿಂದಕ್ಕೆ ಬಾಗಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಬೇಕು. ಆಸನದ ಅಂತಿಮ ಸ್ಥಿತಿಯಲ್ಲಿ
10ರಿಂದ 30 ಸೆಕೆಂಡ್ಗಳ ಕಾಲ ಸಹಜ ಸ್ಥಿತಿಯಲ್ಲಿ ಉಸಿರಾಟ ಮಾಡಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಸಮಸ್ಥಿತಿಗೆ ಬಂದು ನಿಲ್ತೇವೆ. ಈ ಒಂದು ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳೆಂದರೆ ಬೆನ್ನು ಮೂಳೆಯನ್ನು ಬಲಿಷ್ಠಗೊಳಿಸ್ತಕ್ಕಂಥದ್ದು, ಹಾಗೆ ನರಗಳು ಮತ್ತು ಸ್ನಾಯುಗಳನ್ನು ಉತ್ತೇಜಿಸುವಂಥ ಕಾರ್ಯವನ್ನು ಮಾಡುತ್ತೆ, ಹಾಗೆ ಕುತ್ತಿಗೆ ನೋವು ನಿವಾರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ತಲೆ ಸುತ್ತು ಬರುವವರು ಮತ್ತು ಅಧಿಕ ರಕ್ತದೊತ್ತಡ ಇರುವವರು ಈ ಆಸನವನ್ನು ಮಾಡಬಾರದು. ನಂತರ ತ್ರಿಕೋನಾಸನ. ಆರಂಭಿಕವಾಗಿ ತಾಡಾಸನ ಸ್ಥಿತಿಯಲ್ಲಿ ಇರ್ತೇವೆ. 3 ಪಾದಗಳಷ್ಟು 2 ಕಾಲುಗಳ ಮಧ್ಯೆ ಅಂತರವಿರಲಿ. ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳನ್ನು ಭುಜದ ಸಮಾಂತರಕ್ಕೆ ತಂದು ನಿಲ್ಲಿಸ್ತೇವೆ. ನಂತರ ಬಲಪಾದವನ್ನು ಬಲ ಪಕ್ಕ ನೇರವಾಗಿರಿಸಿ ಉಸಿರನ್ನು ಬಿಡ್ತಾ ಬಲಪಕ್ಕಕ್ಕೆ ಬಾಗುತ್ತಾ ಬಲಹಸ್ತದ ಬೆರಳುಗಳನ್ನು ಬಲಪಾದಕ್ಕೆ ತಾಗಿಸಬೇಕು. ಹಾಗೆ ಎಡಗೈಯನ್ನು ಆಕಾಶದತ್ತ ಚಾಚಿ ನೇರವಾಗಿಸಿ ಹಸ್ತವನ್ನು ಮುಂದಕ್ಕೆ ತಿರುಗಿಸಿ, ನಂತರ ತಲೆಯನ್ನು ಆಕಾಶದತ್ತ ತಿರುಗಿಸಿ ಎಡಗೈನ ಮಧ್ಯದ ಬೆರಳಿನತ್ತ ದೃಷ್ಟಿಯನ್ನು ಕೇಂದ್ರೀಕರಿಸಿ ಆಸನದ ಅಂತಿಮ ಸ್ಥಿತಿಯಲ್ಲಿ 10ರಿಂದ 30 ಸೆಕೆಂಡ್ಗಳ ಕಾಲ ಮತ್ತೆ ನಿಂತುಕೊಳ್ಳಬೇಕು. ಸಹಜ ಉಸಿರಾಟವಿರಲಿ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಆಸನದ ಆರಂಭಿಕ ಸ್ಥಿತಿಗೆ ಬರ್ತೇವೆ. ಹಾಗೆ ಇನ್ನೊಂದು ಬದಿಗೆ ಅಭ್ಯಾಸ. ಇದೀಗ ಎಡಪಾದವನ್ನು ಎಡಪಕ್ಕಕ್ಕೆ ನೇರವಾಗಿಸಿ ಉಸಿರನ್ನು ಹೊರಹಾಕ್ತಾ ಎಡಪಕ್ಕಕ್ಕೆ ಬಾಗುತ್ತಾ ಎಡ ಹಸ್ತದ ಬೆರಳುಗಳನ್ನು ಎಡಪಾದಕ್ಕೆ ತಾಗಿಸಬೇಕು. ಬಲಗೈಯನ್ನು ಆಕಾಶದತ್ತ ಚಾಚಿ ನೇರವಾಗಿಸಿ ಹಸ್ತವನ್ನು ಮುಂದಕ್ಕೆ ತಿರುಗಿಸಿ, ನಂತರ ತಲೆಯನ್ನು ಆಕಾಶದತ್ತ ತಿರುಗಿಸಿ ಬಲಗೈನ ಮಧ್ಯದ ಬೆರಳಿನತ್ತ ದೃಷ್ಟಿಯನ್ನು ಕೇಂದ್ರೀಕರಿಸಿ 10ರಿಂದ 30 ಸೆಕೆಂಡ್ಗಳ ಕಾಲ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಪ್ರಯೋಜನ ಬೆನ್ನು ಮೂಳೆ ಮಣಿತವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡುತ್ತೆ, ಹಾಗೆ ಮೇನುಕಂಡ ಭಾಗದ ಬಲವನ್ನು ಹೆಚ್ಚಿಸುತ್ತೆ, ಹಾಗೆ ತೊಡೆಯ ಭಾಗದ ಸ್ನಾಯುಗಳನ್ನು ಗಟ್ಟಿಗೊಳಿಸುತ್ತೆ, ಹಾಗೆ ಉದರದ ಸ್ನಾಯುಗಳ ಕಾರ್ಯವನ್ನು ಹೆಚ್ಚಿಗೆಗೊಳಿಸುತ್ತೆ, ಹಾಗೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡುತ್ತೆ. ಮುನ್ನೆಚ್ಚರಿಕೆ ಕ್ರಮದಲ್ಲಿ ಬೆನ್ನು ಮಣಿ ಭಾಗದಲ್ಲಿ ಜಾರಿದ ಬಿಲ್ಲೆಗಳಿರುವವರು ಈ ಅಭ್ಯಾಸವನ್ನು ಮಾಡಬಾರದು. ಹಾಗೆ ಕಾಲುಗಳಲ್ಲಿನ ನರಗಳ ಸಡಿಲತೆ ಅಂದರೆ ಸಿಯಾಟಿಕ್ ಪ್ರಾಬ್ಲಮ್ ಇರುವಂಥವರು ಇದನ್ನು ಮಾಡಬಾರದು. ಹಾಗೆ ಉದರ ಭಾಗದ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಇದನ್ನು ಮಾಡಬಾರದು. ಸಾಮರ್ಥ್ಯ ಮೀರಿ ಉತ್ಥಾನ ಮಾಡಲು ಪ್ರಯತ್ನಿಸದಿರಿ. ಇದುವರೆಗೆ ನಾವು ನಿಂತು ಮಾಡ್ತಕ್ಕಂಥ ಆಸನಗಳ ಅಭ್ಯಾಸ ಮಾಡಿದ್ವಿ. ಇದೀಗ ಕುಳಿತು ಮಾಡ್ತಕ್ಕಂಥ ಆಸನಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಭದ್ರಾಸನ. ಭದ್ರಾಸನಕ್ಕೆ ಹೋಗುವ ಮುಂಚೆ ಮೊದಲು ದಂಡಾಸನ ಸ್ಥಿತಿಯಲ್ಲಿ ಇರ್ತೀವಿ. 2 ಪಾದಗಳನ್ನು ಕುಡಿಸಿರ್ತೇವೆ. ಹಾಗೆ 2 ಹಸ್ತಗಳು ಪೃಷ್ಠಭಾಗದ ಪಕ್ಕದಲ್ಲಿ ನೇರವಾಗಿರಿಸಿ, ಕತ್ತನ್ನು ನೇರವಾಗಿರಿಸಿ, ಬೆನ್ನನ್ನು ನೇರವಾಗಿರಿಸಿ ಕುಳಿತುಕೊಳ್ತೇವೆ. ಇದೀಗ ಭದ್ರಾಸನ. ಉಸಿರನ್ನು ಹೊರ ಹಾಕ್ತಾ 2 ಕೈನ ಬೆರಳುಗಳಿಂದ 2 ಕಾಲಿನ ಹೆಬ್ಬೆರಳುಗಳನ್ನು ಹಿಡಿಯಬೇಕು. ಉಸಿರನ್ನು ತೆಗೆದುಕೊಳ್ತಾ ತೊಡೆಯ ಮೂಲ ಭಾಗಕ್ಕೆ 2 ಹಿಮ್ಮಡಿಗಳನ್ನು ಕೈಗಳಿಂದ ತಾಗಿಸಬೇಕು. 2 ತೊಡೆಗಳು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಬೇಕು. ಅಂತಿಮ ಸ್ಥಿತಿಯಲ್ಲಿ ಬೆನ್ನು ನೇರವಾಗಿರಿಸಿ ಕುಳಿತು ಸಹಜ ಉಸಿರಾಟವನ್ನು ಮಾಡಬೇಕು. ಉಸಿರನ್ನು ಹೊರ ಹಾಕ್ತಾ ಮತ್ತೆ
ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಲಾಭಗಳು ಶಾರೀರಿಕ ಸ್ಥಿರತೆ ಮತ್ತು ಮಾನಸಿಕ ಹತೋಟಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಋತುಸ್ರಾವದ ಸಂಬಂಧಿತ ಹೊಟ್ಟೆ ನೋವು ನಿವಾರಣೆಗೆ ಈ ಆಸನದಿಂದ ನಿವಾರಣೆ ಇದೆ. ಹಾಗೆ ಗರ್ಭಿಣಿ ಸ್ತ್ರೀಯರು ಈ ಆಸನದ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಬಹುದು. ಹಾಗೆ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಸಂದು ನೋವುಗಳು ಇರುವವರು ಈ ಆಸನವನ್ನು ಮಾಡಬಾರದು. ಹಾಗೆ ಕಾಲಿನ ನರಗಳ ಸಮಸ್ಯೆ ಇರುವವರು, ಸಿಯಾಟಿಕ್ ಪ್ರಾಬ್ಲಮ್ ಇರುವಂಥವರು ಕೂಡ ಈ ಆಸನವನ್ನು ಮಾಡಬಾರದು. ನಂತರ ವಜ್ರಾಸನ, ಧ್ಯಾನಾತ್ಮಕ ಆಸನ ಅಂತ ಹೇಳಿ ಕರಿತೇವೆ. ಇದಕ್ಕೆ ಡೈಮಂಡ್ ಪೋಸ್ಚರ್ ಅಂತ ಅಥವಾ ಥಂಡರ್ ಬೋಲ್ಟ್ ಅಂತಲೂ ಕರಿತೇವೆ. ಇದು ವಜ್ರಕಾಯದಂತೆ ಶರೀರದ ಕಠಿಣತೆಯನ್ನು ಹೆಚ್ಚಿಸುವಂಥ ಆಸನ. ಮೊದಲು ದಂಡಾಸನ ಸ್ಥಿತಿಯಲ್ಲಿ ಇರ್ತೇವೆ. ಬಲಗಾಲನ್ನು ಬಲಗಡೆಯಿಂದ ಮಡಿಚಿಕೊಳ್ಳುತ್ತಾ ಬಲ ಪೃಷ್ಠದ ಕೆಳಭಾಗಕ್ಕೆ ಕಾಲು ಸಂಪೂರ್ಣ ನೆಲಕ್ಕೆ ತಾಗಿಸಲಿ. ನಂತರ ಎಡಗಾಲನ್ನು ಎಡಗಡೆಯಿಂದ ಮಡಿಚಿಕೊಳ್ಳುತ್ತಾ ಎಡ ಪೃಷ್ಠದ ಕೆಳಭಾಗಕ್ಕೆ ಕಾಲು ಸಂಪೂರ್ಣ ನೆಲಕ್ಕೆ ತಾಗಿಸಬೇಕು. ಈಗ ಪೃಷ್ಠಭಾಗದ ಕೆಳಗೆ ಕಾಲಿನ ಎರಡೂ ಹೆಬ್ಬೆರಳು ಕೂಡಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಹಾಗೆ ಪೃಷ್ಠಭಾಗ ಸಾಧ್ಯವಾದಷ್ಟು ನೆಲಕ್ಕೆ ಸಂಪೂರ್ಣ ತಾಗಿಕೊಳ್ಳಲು ನೋಡಿಕೊಳ್ಳಬೇಕು. ನಂತರ ಎರಡೂ ಕೈಗಳ ಹಸ್ತಗಳನ್ನು ಮೊಣಕಾಲಿನ ಮೇಲೆ ಯಾವುದಾದರೂ ಮುದ್ರೆಯಲ್ಲಿರಿಸಿ ಕೂಡಬೇಕು. ಆಸನದ ಅಂತಿಮ ಸ್ಥಿತಿಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿಸಿ ಗಮನವನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಬೇಕು. ಈ ಆಸನದ ಪ್ರಯೋಜನಗಳೆಂದರೆ ಜೀರ್ಣಕ್ರಿಯೆಗೆ ಅನುಕೂಲ, ದೇಹದ ಅಥವಾ ಶರೀರದ ಶಕ್ತಿ ಹೆಚ್ಚಿಸಲಿಕ್ಕೆ ಇದು ಸಹಾಯ, ತೊಡೆಯ ಸ್ನಾಯುಗಳನ್ನು ಬಲಿಷ್ಠಗೊಳಿಸಿ ಗಟ್ಟಿಗೊಳಿಸುವಂಥ ಕಾರ್ಯವನ್ನು ಮಾಡುತ್ತೆ. ಹಾಗೆ ಮೀನುಕಂಡ ಭಾಗವನ್ನು ಬಲಗೊಳಿಸುವಂಥ ಕಾರ್ಯವನ್ನು ಇದು ಮಾಡುತ್ತೆ. ಮುನ್ನೆಚ್ಚರಿಕೆ ಕ್ರಮದಲ್ಲಿ ಮೂಲವ್ಯಾಧಿಯಾಗಿರುವವರು, ಹಾಗೆ ಮೊಣಕಾಲು ನೋವುಗಳಿದ್ದವರು, ಹಾಗೆ ಮುಂಗಾಲಿನ ಕೀಲು ನೋವುಗಳಿದ್ದವರು ಈ ಆಸನವನ್ನು ಮಾಡಬಾರದು. ನಂತರ ಅರ್ಧ ಉಷ್ಟ್ರಾಸನ, ಹಾಫ್ ಕ್ಯಾಮಲ್ ಪೋಸ್ಚರ್ ಅಂತ ಕರಿತೀವಿ. ಒಂಟೆಯ ಆಕಾರವನ್ನು ಹೋಲುವಂಥ ಆಸನ ಇದು. ಆರಂಭಿಕವಾಗಿ ವಿಶ್ರಾಮಾಸನ ಸ್ಥಿತಿಯಲ್ಲಿ ಕೂಡ್ತೇವೆ. ಈಗ ದಂಡಾಸನದಿಂದ ಮತ್ತೆ ಎರಡೂ ಕಾಲುಗಳನ್ನು ಪಕ್ಕದಿಂದ ಮಡಚಿಕೊಂಡು ವಜ್ರಾಸನ ಸ್ಥಿತಿಗೆ ಮರಳುತ್ತೇವೆ. ನಂತರ ಮೊಣಕಾಲುಗಳ ಮೇಲೆ ನಿಂತುಕೊಳ್ಳುತ್ತೇವೆ. ಕೈನ ಬೆರಳುಗಳನ್ನು ಕೆಳಮುಖವಾಗಿಸಿ ಸೊಂಟದ ಕೆಳಭಾಗದಲ್ಲಿ ಒತ್ತಿ ಹಿಡಿಯಬೇಕು. ಎರಡೂ ಮೊಣಕೈ ಮತ್ತು ಭುಜಗಳನ್ನು ತಲೆಯ ಹಿಂಬದಿಯ ಒಳಭಾಗಕ್ಕೆ ತಳ್ಳಿ ಹಿಡಿದು ತಲೆಯನ್ನು ಹಿಂಬದಿಗೆ ಬಾಗಿಸಿ ಕುತ್ತಿಗೆಯ ಸ್ನಾಯುಗಳನ್ನು ಚಾಚುತ್ತೇವೆ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಾಧ್ಯವಾದಷ್ಟು ಸೊಂಟವನ್ನು ಹಿಂಬಾಗಿಸಿ ಆಸನದ ಅಂತಿಮ ಸ್ಥಿತಿಯಲ್ಲಿ 10 ರಿಂದ 30 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟದಲ್ಲಿರಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ವಜ್ರಾಸನಕ್ಕೆ ಹಿಂತಿರುಗಿಸುತ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳು: ಕುತ್ತಿಗೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ, ಹಾಗೆ ಮೂಲಬದ್ಧತೆ ಮತ್ತು ಸೊಂಟ ನೋವು ನಿವಾರಣೆಗೆ ಸಹಾಯಕ, ಹಾಗೆ ರಕ್ತ ಸಂಚಾರವನ್ನು ಹೆಚ್ಚಿಸಿ ಹೃದಯದ ತೊಂದರೆಯನ್ನು ನಿವಾರಿಸುವಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಹಾಗೆ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಹಾರ್ನಿಯಾ ಮತ್ತು ಹೊಟ್ಟೆಯ ಗಾಯಕ್ಕೊಳಗಾದವರು ಈ ಆಸನ ಮಾಡಬಾರದು. ಸಂದು ನೋವು ಮತ್ತು ತಲೆ ಸುತ್ತು ಇರುವವರು ಕೂಡ ಈ ಆಸನ ಮಾಡಬಾರದು. ನಂತರ ಶಶಾಂಕಾಸನ, ದಿ ಹೇರ್ ಪೋಸ್ಚರ್ ಅಂತ ಕರಿತೀವಿ. ಈ ಆಸನದ ವಿಧಾನ: ಮೊದಲನೇದಾಗಿ ವಜ್ರಾಸನ ಸ್ಥಿತಿಯಲ್ಲಿ ಇರ್ತೇವೆ. ಕಾಲಿನ ಹೆಬ್ಬೆರಳುಗಳನ್ನು ಹಿಮ್ಮುಖವಾಗಿ ಚಾಚಿ ಎರಡೂ ಮೊಣಕಾಲುಗಳನ್ನು
ಮುಂದೆ ಬಾಗಿಸಿಕೊಳ್ಳುತ್ತಾ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಹಸ್ತಗಳನ್ನು ಮೊಣಕಾಲುಗಳ ಮಧ್ಯೆ ಇಡಬೇಕು. ನಂತರ ಉಸಿರನ್ನು ಬಿಡ್ತಾ ಎರಡೂ ಹಸ್ತ ದೇಹದ ಮುಂಭಾಗಕ್ಕೆ ಚಾಚುತ್ತಾ ಗದ್ದವನ್ನು ನೆಲಕ್ಕೆ ತಾಗಿಸಬೇಕು. ಎರಡೂ ಕೈಗಳನ್ನು ಸಂಪೂರ್ಣ ಅಗಲಿಸಿ ಚಾಚಬೇಕು. ದೃಷ್ಟಿ ಮುಂಭಾಗಕ್ಕೆ ನೇರವಾಗಿಟ್ಟು ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಮಾಡ್ತೇವೆ. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಆರಂಭಿಕ ಸ್ಥಿತಿಗೆ ಬರ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಲಾಭಗಳು: ಒತ್ತಡ ಮತ್ತು ಆತಂಕ ಕಡಿಮೆ ಮಾಡಿಕೊಳ್ಳಲು ಸಹಕಾರಿ, ಹಾಗೆ ಮಲಬದ್ಧತೆಯನ್ನು ನಿವಾರಿಸತಕ್ಕಂಥದ್ದು, ಹಾಗೆ ಸೊಂಟ ನೋವು ನಿವಾರಿಸಿಕೊಳ್ಳಿಕ್ಕೆ ಕೂಡ ಸಹಾಯಕ, ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೂ ಕೂಡ ಸಹಾಯಕ. ಮುನ್ನೆಚ್ಚರಿಕೆ ಕ್ರಮದಲ್ಲಿ ಅಕ್ಯೂಟ್ ಬ್ಯಾಕೇಕ್ ಪ್ರಾಬ್ಲಮ್ ಇರುವವರು ಕೂಡ ಇದರಿಂದ ದೂರ ಇರಬೇಕು. ಹಾಗೆ ಸಂದುವಾತ ಇರುವವರು ಕೂಡ ಇದರಿಂದ ದೂರ ಇರಬೇಕು. ನಂತರ ಉತ್ಥಾನ ಮಂಡುಕಾಸನ, ಫ್ರಾಗ್ ಪೋಸ್ಚರ್ ಅಂತ ಹೇಳ್ತೇವೆ. ಮೊದಲು ವಜ್ರಾಸನ ಸ್ಥಿತಿಯಲ್ಲಿ ಕೂಡ್ತೇವೆ. ಎರಡೂ ಬದಿಗಳತ್ತ ಮೊಣಕಾಲುಗಳನ್ನು ಅಗಲಿಸಿ ಹಿಂದೆ ಎರಡೂ ಕಾಲಿನ ಹೆಬ್ಬೆರಳುಗಳು ತಾಗುವಂತೆ ಕೂಡಬೇಕು. ಬಲಗೈಯನ್ನು ಮೇಲೆತ್ತಿ ನಂತರ ಮೊಣಕೈ ಮಡಿಚಿಕೊಂಡು ಎಡಭುಜದ ಹಿಂಭಾಗಕ್ಕೆ ತಾಗಿಸಬೇಕು. ಹಾಗೆ ಎಡಗೈಯನ್ನು ಬಲಭುಜದ ಹಿಂಭಾಗಕ್ಕೆ ತಾಗಿಸಬೇಕು. ಅಂತಿಮ ಸ್ಥಿತಿಯಲ್ಲಿ ಬೆನ್ನು ನೇರವಾಗಿಸಿ ಕುಳಿತಿರಬೇಕು. ಕೆಲವು ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟ ಸ್ಥಿತಿಯಿಂದ ನಂತರ ಮೊದಲು ಎಡಗೈಯನ್ನು ನಂತರ ಬಲಗೈಯನ್ನು ಮೊದಲ ಸ್ಥಿತಿಗೆ ತಂದು ಕುಳಿತುಕೊಳ್ಳಬೇಕು. ಆಸನದ ಆರಂಭಿಕ ಸ್ಥಿತಿಗೆ ಮತ್ತೆ ಬಂದು ತಲುಪ್ತೇವೆ. ಈ ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳು: ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ನಿವಾರಣೆಗೆ ಸಹಕಾರಿ, ಹಾಗೆ ಹೊಟ್ಟೆಯ ಮಧ್ಯಭಾಗದ ಚಲನೆಗೆ ಸಹಕಾರಿ, ಹಾಗೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಿಕ್ಕೆ ಅನುಕೂಲ. ಮುನ್ನೆಚ್ಚರಿಕೆ ಕ್ರಮದಲ್ಲಿ ಮೊಣಕಾಲಿನ ಅತಿಯಾದ ನೋವು ಅನುಭವಿಸುವವರು ಈ ಆಸನವನ್ನು ಮಾಡಬಾರದು. ಇದೀಗ ವಕ್ರಾಸನ, ದಿ ಸ್ಪೈನಲ್ ಟ್ವಿಸ್ಟ್ ಪೋಸ್ಚರ್ ಅಂತ ಹೇಳಿ ಕರಿತೀವಿ. ಮೊದಲು ದಂಡಾಸನ ಸ್ಥಿತಿಯಲ್ಲಿ ಇರ್ತೇವೆ. ಬಲಗಾಲನ್ನು ಬಾಗಿಸಿ ಎಡಗಾಲಿನ ಮೊಣಕಾಲಿನ ಪಕ್ಕದಲ್ಲಿ ಬಲಪಾದವನ್ನು ಇಡಬೇಕು. ನಂತರ ಬಲಭಾಗಕ್ಕೆ ತಿರುಗುತ್ತಾ ಎಡಗೈಯನ್ನು ಬಲ ಮೊಣಕಾಲಿನ ಆಚೆಗೆ ಹಾಕಿ ಬಲಪಾದದ ಪಕ್ಕದಲ್ಲಿ ಹಸ್ತ ಊರಬೇಕು ಅಥವಾ ಬೆರಳು ಹಿಡಿಯಬಹುದು. ನಂತರ ಬಲಗೈಯನ್ನು ಬೆನ್ನು ನೇರವಾಗಿಸಿ ಅದರ ಹಿಂಭಾಗದಲ್ಲಿ ಕೈ ನೇರವಾಗಿಸಿ ಹಸ್ತ ಇಡಬೇಕು. ಉಸಿರನ್ನು ಹೊರಹಾಕುತ್ತಾ ದೇಹವನ್ನು ಬಲಕ್ಕೆ ತಿರುಗಿಸಿ ನಿಲ್ಲಬೇಕು. ಎದೆಯ ಭಾಗ ವಿಸ್ತಾರವಾಗುವಂತೆ ಆಸನದ ಅಂತಿಮ ಸ್ಥಿತಿಯಲ್ಲಿ ನಿಲ್ಲುತ್ತೇವೆ. 10 ರಿಂದ 30 ಸೆಕೆಂಡ್ಗಳ ಕಾಲ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡಬೇಕು. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಮುಂಚಿನ ಸ್ಥಿತಿಗೆ ತಂದು ನಿಲ್ತೇವೆ. ಈಗ ಇನ್ನೊಂದು ಬದಿಗೆ ಮತ್ತೆ ಅಭ್ಯಾಸ. ಎಡಗಾಲನ್ನು ಬಾಗಿಸಿ ಬಲಗಾಲಿನ ಮೊಣಕಾಲಿನ ಪಕ್ಕದಲ್ಲಿ ಎಡಪಾದವನ್ನು ಇಡಬೇಕು. ನಂತರ ಎಡಭಾಗಕ್ಕೆ ತಿರುಗುತ್ತಾ ಬಲಗೈಯನ್ನು ಎಡ ಮೊಣಕಾಲಿನ ಆಚೆಗೆ ಹಾಕಿ ಎಡಪಾದದ ಪಕ್ಕದಲ್ಲಿ ಹಸ್ತ ಊರಬೇಕು ಅಥವಾ ಬೆರಳು ಹಿಡಿಯಬೇಕು. ನಂತರ ಬಲಗೈಯನ್ನು ಬೆನ್ನು ನೇರವಾಗಿಸಿ ಅದರ ಹಿಂಭಾಗದಲ್ಲಿ ಕೈ ನೇರವಾಗಿರಿಸಿ ಹಸ್ತ ಇಡಬೇಕು. ಹಾಗೆ ಉಸಿರನ್ನು ಹೊರಹಾಕುತ್ತಾ ದೇಹವನ್ನು ಎಡಕ್ಕೆ ತಿರುಗಿಸಿ
ಎದೆಯ ಭಾಗ ವಿಸ್ತಾರವಾಗುವಂತೆ ಆಸನದ ಅಂತಿಮ ಸ್ಥಿತಿಯಲ್ಲಿ ಕತ್ತನ್ನು ಹಿಮ್ಮುಖವಾಗಿ ತಿರುಗಿಸಿ ನಿಲ್ಲಬೇಕು. 10 ರಿಂದ 30 ಸೆಕೆಂಡ್ಗಳ ಕಾಲ ಮತ್ತೆ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಮಾಡ್ತೇವೆ. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಕೈಗಳನ್ನು ಮುಂಚಿನ ಸ್ಥಿತಿಗೆ ತಂದು ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಈ ಒಂದು ಆಸನದಿಂದ ಸಿಗ್ತಕ್ಕಂಥ ಪ್ರಯೋಜನಗಳೆಂದರೆ ಬೆನ್ನು ಮಣಿತಕ್ಕೆ ಸಹಕಾರಿಯಾಗ್ತಕ್ಕಂಥ ಆಸನ, ಹಾಗೆ ಮೇದೋಜೀರಕ ಗ್ರಂಥಿ ಉತ್ತೇಜಿಸಲಿಕ್ಕೆ ಇದು ಸಹಕಾರಿ, ಹಾಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ಅತಿ ಪ್ರಯೋಜನವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಗೆ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಅಕ್ಯೂಟ್ ಬ್ಯಾಕ್ ಪೇನ್ ಇರುವವರು ಕೂಡ ಈ ಆಸನವನ್ನು ಮಾಡಬಾರ್ದು. ಹಾಗೆ ಹೊಟ್ಟೆಯ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಕೂಡ ಈ ಆಸನ ಮಾಡಬಾರ್ದು. ಬೆನ್ನು ಹುರಿ ಚಿಕಿತ್ಸೆಗೆ ಒಳಗಾದವರು ಹಾಗೆ ಋತುಚಕ್ರದ ಸಂದರ್ಭದಲ್ಲಿ ಈ ಆಸನದಿಂದ ದೂರ ಉಳಿಯಬೇಕು. ಇದೀಗ ಮುಕ್ತಾಯ ಪ್ರಾರ್ಥನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮನ. ಸಕಲ ಯೋಗ ಗುರು ಪರಂಪರೆಗೂ ನಮ್ಮ ತಂದೆ ತಾಯಿಗಳಿಗೂ ವಂದಿಸುತ್ತಾ ಇವತ್ತಿನ ಅಭ್ಯಾಸ ಮುಕ್ತಾಯ. ಧನ್ಯವಾದ.